ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊಟ್ಟಿದ್ದೀನಿ ಇಟ್ಟೊಂದೊಣ್ಣೆಲಿ ಇವತ್ತು ಏಟು ಪಟಾರ್ ಪಟಾರ್ ಅಂತ ಫೈಟ್ ಅಂತ. ನಾನು ಮದುವೆ ಹಾಕಿನ ಮುಂಚೆ ಇಂಟೆಲಿಜೆಂಟ್. ಓ ಮೈ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಶನಿವಾರ ಇವಾಗ ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಇವತ್ತು ಶನಿವಾರ ಆಗಿದೆ, ಇವತ್ತಿನ ದಿನ ಹೆಂಗಿರುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ತಾನೇ ಸ್ನಾನ ಆಯಿತು, ಬೆಳಗ್ಗೆ ಎಲ್ಲ ಕ್ಲಿಪ್ಪಿಂಗ್ಸ್ ಹಾಕೋಕ್ಕಾಗಲಿಲ್ಲ. ಶನಿವಾರ ಇವಾಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಉದ್ಭವ್ ಮಲ್ಕೊಂಡಿದ್ದಾನೆ. ಇವತ್ತಿನ ದಿನ ಹೆಂಗೆ ಹೋಗುತ್ತೆ, ಇವತ್ತಿನ ಬ್ಲಾಗ್, ಇವತ್ತು ನಾನು ಏನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ, ಶನಿವಾರ ಹೆಂಗಿರುತ್ತೆ ನಂದು ಲೈಫ್ ರೊಟೀನ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಇವತ್ತು ಶನಿವಾರ, ಲಕ್ಷ್ಮಣ್ಗೆ ಎಕ್ಸಾಮ್ ಇದೆ ಮಕ್ಳಿಗೆ, ಹಂಗಾಗಿ ಇನ್ನೂ ಬಂದಿಲ್ಲ. ಇನ್ನೂ 1 ಅವರ್ ಆಗ್ಬೋದು. ಉದ್ದು ಬಂದಿದ್ದಾನೆ. ಉದ್ಭವ್ ನೋಡಿ ಇಲ್ಲಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾನೆ. ಹ್ಯಾಂಡ್ ವಾಶ್ಗೆ ಅಂತ ತಂದಿಟ್ಟಿದ್ರೆ ಎಲ್ಲ ತೊಗೊಂಡೋಗಿ ಎಲ್ಲಿ ಚೆಲ್ಬಿಟ್ಟು ಬಂದಿದ್ದಾನೆ ಅಂತ ಗೊತ್ತಿಲ್ಲ. ಕೇಳಿದೆ ಎಲ್ಲಿ ಚೆಲ್ಲಿದೆ ಏನು ಅಂತ, ಹೇಳಲಿಲ್ಲ. ಹಾಗಾಗಿ ಅಂತ ಹೇಳಿ ಮುನಿಸ್ಕೊಂಡು ನೋಡಿ ಮಲ್ಕೊಬಿಟ್ಟಿದ್ದೀನಿ. ಮುನಿಸ್ಕೊಂಡು ಬನ್ನಿ ನೋಡಿ, ಇಲ್ಲಿ ಹೊರಗಡೆ ಎಷ್ಟೊಂದು ಬಿಸಿಲಿದೆ. ತುಂಬ ಬಿಸಿಲಿದೆ. ಪಾಪ, ಒಳಗಡೆಯಿಂದ ಹೊರಗಡೆ ಬಂದರೆ ಕಣ್ಣೇ ಕಾಣಿಸ್ತಿಲ್ಲ. ಫುಲ್ ಮಂಜಾಯ್ತಾ ಇದೆ. ಎಷ್ಟೊಂದು ಬಿಸಿಲಿದೆ ನೋಡಿ. ಗಾಳಿ ಚೆನ್ನಾಗಿ ಬಿಸಿಲಿದೆ, ಬಿಸಿಲು ಹಂಗೆ ಇದೆ. ನಮ್ಮ ತರಕಾರಿನೂ ಹಾಕಿದ್ದಾರೆ ನೋಡಿ, ಇಲ್ಲಿ ಹಿಂದೆಲ್ಲ ಕಾಣಿಸ್ತಾ ಇರ್ಬೋದು. 4 ಗಂಟೆ ಆಗಿದೆ, ಇವಾಗ ಬಂದಿದ್ದಾರೆ. ಅದಕ್ಕೆ ಬಾಗಿಲು ತೆಗೆಯಲ್ಲ ನಾನು ಇವತ್ತು. ಒಳಗಡೆ ಕೂಡಲ್ಲ ಇವತ್ತು ನಾನು. ನೋ ಎಂಟ್ರಿ. ಯಾಕಮನೆ ಸ್ನಾನ ಮಾಡೋಣ? ಸ್ನಾನ ಮಾಡೋಣ. ಐ ಆಮ್ ರೆಡಿ. ನೋಡಿ ಇವಾಗ ರೆಡಿ ಆಗಿದ್ದೀನಿ. ಇವಾಗ ಎಷ್ಟು ಗಂಟೆ ರೀ? ಎಷ್ಟು ಗಂಟೆ? 4 ಗಂಟೆ ಆಗಿದೆ. ಬೆಳಗ್ಗೆಯಿಂದನೂ ಕಾದು 4 ಗಂಟೆಗೆ ಬಂದಿದ್ದಾರೆ. ಇವಾಗ ರೆಡಿ ಆಗಿದ್ದೀನಿ. ಇನ್ನೇನು ಹೊರಡದೆ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬ್ಯಾಂಕಂದೆಲ್ಲ ಕೆಲಸ ಇದೆ, ಹಾಗಾಗಿ ಹೊರಡ್ತಿದ್ದೀವಿ. ಹಾಯ್ ನೋಡಿ, ಉದ್ದ ಎದ್ದಿದ್ದಾನೆ. ಉದ್ಭವ್ ಇಲ್ಲಿ ಬರ್ತಾ ಇದ್ರಿ. ಬಿಸಿಲು ತುಂಬ. ಇನ್ನೇನೋ ಬಂದ್ವಿ ಬ್ಯಾಂಕ್ ಹತ್ರ. ಬೋಗಾದಿ. ನನ್ನ ಕಣ್ಣಿಗೆ ಏನೇನು ಜಾಸ್ತಿ ಕಾಣಿಸೋದು ರೀ? ನನ್ನ ಕಣ್ಣಿಗೆ ಜಾಸ್ತಿ ಬೀಳೋದೇನು ಹೊರಗಡೆ ಬಂದಾಗ? ಊಟ. ಊಟ ಅದೇ ಏನು ತಿಂದ್ಬಿಡ್ತೀನಿ ಅಷ್ಟೇನಾ? ಏನ್ ಇತ್ತೀಚೆಗೆ ನೋಡಿದ್ರೆ ಕಾರ್ ನೋಡ್ತಿಲ್ಲ. ಈಗ ಕಾರ್ ಆಗೋಯ್ತು, ಮನೆ ನೋಡ್ತಿ ಈಗ. ಹಂಗೆ ಊಟ ನೀನು ಇವತ್ತಿಂದ ಊಟ ಮಾಡಲ್ಲ. ನಾನು ಅಪ್ಪನು ಹೋಟ್ಲ್ ಅಂತಲ್ವಾ, ನಾನು ಈಗ ಊಟ ಮಾಡಲ್ಲ. ಅದೇ ಈಗ ಊಟ ಮಾಡಲ್ಲ, ಆಮೇಲೆ ಮಾಡ್ತೀನಿ ಅಂತ. ನಾನು ಈಗ ಊಟ ಮಾಡಲ್ಲ, ಇನ್ನೊಂದು ಗಂಟೆ ಬಿಟ್ಟು ಊಟ ಮಾಡ್ತೀನಿ. ಇವಾಗ ಊಟ ಯಾಕಂದ್ರೆ ಬೇಜಾರಾಗೋಯ್ತು ನನಗೆ. ನಿನ್ನ ಮಾತು ಕೇಳಿ ಬೇಜಾರಾಯ್ತು ನನಗೆ. ಇಲ್ಲ, ಬ್ಯಾಂಕ್ ಕೆಲಸ ಮುಗೀತು, ಬಂದಿದೆ. ಲೇಟ್ ಆಗ್ಬಿಟ್ಟಿತ್ತು, ಆದ್ರೂ ಪರವಾಗಿಲ್ಲ, ಹೆಲ್ಪ್ ಮಾಡಿದ್ರು. ಇನ್ನು ನಾನು ಇಂಟೆಲಿಜೆಂಟ್ ಬಾಯ್ ಅಂತೀಯಲ್ಲ, ಇಂಟೆಲಿಜೆಂಟ್ ಬಾಯ್ಗೂ ಗುಡ್ ಬಾಯ್ಗೂ ಡಿಫ್ರೆನ್ಸ್ ಏನು ಹೇಳ್ಬೇಕು? ಅಂದ್ರೆ ಇಂಟೆಲಿಜೆಂಟ್ ಆಗಿರ್ಲೇಬೇಕು. ಗುಡ್ಡಾಗಿರೋರೆಲ್ಲ ಇಂಟೆಲಿಜೆಂಟ್ ಅಲ್ಲ, ಇಂಟೆಲಿಜೆಂಟ್ ಎಲ್ಲ ಗುಡ್ಡಲ್ಲ. ಓಹೋ, ನೋಡಪ್ಪ ಹೇಳ್ತಾರೆ ಮ್ಯಾಥ್ಸ್ ಟೀಚರ್. ಏನೇನು ಇನ್ನೊಂದ್ಸಲ ಹೇಳಿ. ಇಂಟೆಲಿಜೆಂಟ್ ಎಲ್ಲ ಗುಡ್ಡಲ್ಲ, ಹಂಗಂದ್ಬಿಟ್ಟು ಗುಡ್ಡೆಲ್ಲ ಇಂಟೆಲಿಜೆಂಟ್ ಅಲ್ಲ. ನನ್ನ ಮಗ ಎರಡೂವೆ, ನೀವು ಗುಡ್ಡು ಇಂಟೆಲಿಜೆಂಟ್ ಎರಡುವೆ. ನೀವು ಎರಡೂ ಇಲ್ಲ. ನಾನು ಮದುವೆ ಹಾಕಿನ ಮುಂಚೆ ಇಂಟೆಲಿಜೆಂಟ್. ಓ ಮೈ ಗುಡ್ನೆಸ್. ಅಲ್ಲಿಗೆ ಇಂಟಲ್ಲೂ ಇಲ್ಲ, ಜೆಂಟಲ್ಲೂ ಇಲ್ಲ, ಏನೂ ಇಲ್ಲ. ಓನ್ಲಿ ಫಾರ್ ಮೆಂಟಲ್.
ಓ ಮೈ ಗುಡ್ ನ್ಯೂಸ್. ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಿದ್ದಾರೆ ನೋಡಿ, ನನ್ನನ್ನ ಕುಗ್ಗಿಸ್ತಾವ್ರೆ. ಹೌದು, ನಮ್ಮ ಮುತ್ತಾತವರು ಎಲ್ಲಾ ಗಂಡಸ್ತಿರ ಎಲ್ಲಾ ಗಂಡಂದಿರ ಓ ಆಯ್ತಾ, ಒಮ್ಮತದ ಹೇಳಿಕೆನ ನಾನು ಹೇಳ್ತೀನಿ. ಹೌದಾ, ಆಯ್ತು ಸರಿ. ಯಾವ್ದೋ ಫೋನ್ ಬರ್ತಾ ಇದೆ, ಪಿಕ್ ಮಾಡ್ತೀನಿ ಒಂದು ನಿಮಿಷ. ನಾವು ಹೋಟ್ಲಲ್ಲಿ ತಿಂದಿದ್ವಲ್ಲ ಆ ಗೋಬಿ ಇಷ್ಟನಾ, ಹಿಂಗೆ ರೋಡ್ ಸೈಡಲ್ಲಿ ತಿಂತೀವಲ್ಲ ಆ ಗೋಬಿ ಇಷ್ಟನಾ ನಿಂಗೆ? ಅಲ್ವಾ, ಅದೇ ಚೆನ್ನಾಗಿರುತ್ತೆ. ರೋಡ್ ಸೈಡಲ್ಲಿ ಮಾಡೋ ಗೋಬಿನೇ ಚಂದ. ಹಂಗಾಗಿ ಗೋಬಿ ತಿನ್ನಕ್ ಕಾಯ್ತಾ ಇದ್ದೀವಿ. ಹಾ ನೋಡಿ, ಗೋಬಿ ಬಂದಿದೆ. ಹಾ ಉದ್ದು ಆಲೆ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಐ ಲವ್ ಗೋಬಿ, ಪಾನಿಪುರಿ, ಚಾಟ್ಸ್ ಅಂದರೆ ಫೇವ್ರೇಟ್. ನಮ್ಗೆ ಇಷ್ಟ ಇಲ್ಲ ಅಂತಾರೆ, ಆದರೂ ನಮ್ಮಷ್ಟೇ ತಿಂತಾರೆ. ಅದು ಹೆಂಗೆ ಇಷ್ಟ ಇಲ್ಲ ಅಂದವರು ನಮ್ಗಿನ್ ಕಮ್ಮಿ ತಿನ್ಬೇಕು ತಾನೆ. ಈಕ್ವಲ್ ಆಗಿ ತಿಂದರೆ ಇಷ್ಟ ಅಂತಾನೆ ಅರ್ಥ. ನನಗೆ ಈಗ ಹೊಟ್ಟೆ ಸಿಗ್ತದೆ. ಬನ್ನಿ, ಇವಾಗ ಮಧ್ಯಾಹ್ನ ಊಟ ಮಾಡಿಲ್ಲ, ಉಬ್ಬವು ಊಟ ಮಾಡಿಲ್ಲ ಮಧ್ಯಾಹ್ನ, ಹೊಟ್ಟೆ ಹಸ್ವಾಯ್ತೈತಂತೆ. ಹಾಗಾಗಿ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು. ಇವಾಗ ಎಷ್ಟು ರೀ ಟೈಮ್? ಏನೋ ಬೇಕಂತೆ. ಏ ಲಾಲಿಪಾಪ್ ಹೇಳೈತೆ ಮೇಡಮ್ ನಿಮಗೆ ಹಾ ನೋಡಿ, ಲಾಲಿಪಾಪ್ ಬಂದಿದೆ. ಬೇಡ ಅಂತ ಇನ್ಮೇಕೊಂಡೆ ಏನದು? ಲೆಗ್ ಪೀಸು, ಬಿರಿಯಾನಿ ರೈಸ್. ಎಣ್ಣೆ ಕುಡಿದ್ಬಿಟ್ಟು ಹೊಡಿತೀಯಾ? ಹೊಡಿ, ಏನು ಮಾಡ್ತೀವಿ ಮಾಡು ಅಂತವ್ರೆ. ಮನೆ ಹೋಗೋಣ ಈಗ. ಊಟ ಆಯಿತು. ಊಟ ಹೆಂಗಿತ್ತು? ಉದ್ದು ಉದ್ದು ಚೆನ್ನಾಗಿತ್ತಾ? ಲೆಗ್ ಪೀಸು ಒಂದು ಲೆಗ್ ಪೀಸು, ಒಂದು ಪ್ಲೇಟ್ ಲಾಲಿಪಾಪು, ಒಂದು ಪ್ಲೇಟು ಬಿರಿಯಾನಿ ರೈಸು, 3 ಮಲ್ಲಿಗೆ ಇಡ್ಲಿ, ಹಾಫ್ ಬೋಟಿ ಗೊಜ್ಜು. ಇಷ್ಟಕ್ಕೆ 300 ರೂಪೀಸ್ ಆಯಿತು. ಕೊಡ್ಬೋದು. ಟೇಸ್ಟು ಚೆನ್ನಾಗಿತ್ತು. ಊಟ ಆಯಿತು. ಹೇಳಿ, ಡ್ರಿಂಕ್ಸ್ ಮಾಡಿ ಜಗಳಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ನೋಡಿ, ಸಂಜೆ ಟೈಮಲ್ಲಿ, ವೀಕೆಂಡಲ್ಲಿ, ವಾರದಿಂದ ಇರೋ ಕೆಲಸದ ಪ್ರೆಷರ್ ಇರ್ಬೋದು, ಒತ್ತಡ ಇರ್ಬೋದು, ಇದನ್ನೆಲ್ಲ ದೂರ ಮಾಡಬೇಕು ಅಂತಂದರೆ ವಾರದಲ್ಲಿ ವೀಕೆಂಡಲ್ಲಿ ಒಂದಿನ ಸುಮ್ಮನೆ ನಿಮ್ಮ ಹತ್ರದಲ್ಲಿರೋ ಯಾವುದಾದ್ರು ನಿಮ್ಗೆ ಇಷ್ಟ ಆಗೋ ಪ್ಲೇಸ್ಗೆ ಈ ಥರ ಸಂಜೆ ಟೈಮಲ್ಲಿ ಜೊತೇಲಿ ಓಡಾಡಿಕೊಂಡು ಏನೋ ಒಂದು ಕಾಫಿನೋ, ಒಂದು ಇಷ್ಟ ಆಗಿರೋದೇನೋ ಒಂದು ಐಸ್ ಕ್ರೀಮು, ಊಟನೋ ಮಾಡಿಕೊಂಡು ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಫ್ರಸ್ಟ್ರೇಷನ್ನು ದೂರ ಆಗುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಮೈಂಡು. ನೋಡಿ, ನಾವು ಇವಾಗ ಸಂಜೆ ಒಳ್ಳೆ ತಂಪಾಗಿದೆ ವೆದರು ತುಂಬ ತಣ್ಣಗಿದೆ. ಬೆಳಗ್ಗಿಂದ ಬಿಸಿಲಿತ್ತು, ಹಾಗಾಗಿ ಇವತ್ತೊಂಥರ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ನೀವು ವಾರದಲ್ಲಿ ಒಂದಿನ ಫ್ರೀ ಮಾಡಿಕೊಂಡು, ಫ್ರೀ ಇಲ್ಲ ಅಂದರೂ ನಿಮಗೋಸ್ಕರ ನೀವು ಫ್ರೀ ಮಾಡಿಕೊಂಡು ಒಂದು ಅರ್ಧ ಗಂಟೆನೋ 1 ಗಂಟೆನೋ ಹೊರಗಡೆ ಹೋಗಿ ಮಾತಾಡಿಕೊಂಡು, ಏನಾದರೂ ತಿನ್ಕೊಂಡು ಕುಡ್ಕೊಂಡು ಆಟ ಆಡ್ಕೊಂಡು ನೋಡ್ಕೊಂಡು ಈ ರೀತಿ ಹೋಗಿ ಅಂತ ಹೇಳ್ತೀನಿ. ನಳ್ಳಿಲ್ಲ ಅಂದ್ರೆ ಹ್ಯೂಮನ್ ಅಲ್ಲ, ನಳ್ಳಿದ್ರೆ ಹ್ಯೂಮನ್ ಅಂತ. ನಳ್ಳಿದ್ರೆ ಹ್ಯೂಮನ್, ಇಲಿಯೇನೋ ಏಲಿಯನ್. ಯಾರ ಕೊಟ್ಟರು? ಮೆಡಿಕಲ್ ಸ್ಟೋರ್ ಕೊಟ್ಟರು.
ಯಾವ್ದು ಔಷಧಿ ಯಾವಾಗ ಯಾರು ಕೊಡಿದ್ರು ನಂಗೆ ಅವಾಗಲೇ ಗೊತ್ತಿತ್ತು ಯಾವುದು ಹೆಸರು ಔಷಧ ಹೆಸರಾ ಸಾನ್ ಪಿತತಿ ಹೋಗ್ ಕಚ್ಚು ಕೂತು ಇದು ಈಗ ಬೇಜಾರಾದಾಗ ಹಿಂಗೆ ಎಕ್ಸ್ಪ್ರೆಷನ್. ಖುಷಿ ಆದಾಗ ಎಕ್ಸೈಟ್ಮೆಂಟು, ಏನಾದರೂ ನಿನಗೆ ಗಿಫ್ಟ್ ಕೊಡ್ತಾರೆ ಅಂತ ಅಂದಾಗ ಎಕ್ಸೈಟ್ಮೆಂಟ್. ಆಶ್ಚರ್ಯ ಆಗೋದು. ಆಮೇಲೆ ದುಃಖ ಆದಾಗ, ಗೊತ್ತಿಲ್ಲ, ಮನೇಲಿ ಹೋಗ್ಲಿಲ್ಲ. ಅಳು ಬಂದಾಗ ಅಳೋದು, ನಂಗೆ ಗೊತ್ತಿಲ್ಲ ಅದು. ಅಳು ಬಂದಾಗ ಅಳೋದು, ಕ್ರೈಯಿಂಗು, ಅಳೋದು. ಯಾವ ಇಷ್ಟೊಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಹೌದು ನಾಚ್ಕೊಳ್ಳೋದು, ಅದು ನಾಚ್ಕೊಳ್ಳೋದು. ನೋಡಿ ಇವಾಗ ಸಂಜೆ ಆಗಿದೆ. ಜೊತೆಗೆ ಫನ್ ಮಾಡ್ಕೊಂಡು ಉದ್ರ ಜೊತೆ ತರಲೆ ಮಾಡ್ಕೊಂಡು ಒಳ್ಳೆ ತಂಪಾಗಿದೆ ವೆದರು, ಕೂಲಾಗಿ ಚೆನ್ನಾಗಿತ್ತು ಇವತ್ತೊಂದು ದಿನ. ನೋಡೋಣ ನೆಕ್ಸ್ಟ್ ಇನ್ನು ಏನೇನ್ ಮಾಡ್ತೀವಿ ಅಂತ. ಡೇಟ್ ಹೇಳ್ತೀನಿ 4/3/2023 ಮಂಡೇ. ಇವತ್ತು ಸ್ಯಾಟರ್ಡೇ ಆಯ್ತಾ, ನಾಳೆಗೆ ಸಂಡೇ ಮರಿಬೇಡಿ, ಸ್ಕೂಲ್ಗೆ ಹೋಗ್ಬಿಟ್ಟಿರಾ. ನೋಡಿ ಇವತ್ತು ಬನ್ನಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಇವತ್ತಿನ ದಿನ ಹೆಂಗಿರುತ್ತೆ ಅಂತ ಫುಲ್ ತಿಂತೀವಿ. ಒನ್ ಪಾರ್ಟ್ ಅಲ್ಲಿ ದುಡ್ಡು ಮಾತ್ರ ಒಂದೇ ಕೊಡ್ತೀನಿ. ದುಡ್ಡು ಮಾತ್ರ ಐಸ್ ಕ್ರೀಮ್ ನಾವು ತಿಂತೀವಿ. ನಾನು ಅಲ್ಲಿ ಮಿರರ್ ನೋಡೋದು ಬೇಡವಾ, ನೀನು ಕೊಟ್ರೆ ಬನ್ನಿ ಹೋಗೋಣ. ಎಲ್ಲಿ ಸಿಗ್ತೀನಿ, ಎಲ್ಲಿ ಸಿಗ್ತೀನಿ ನೋಡೋಣ. ಐಸ್ ಕ್ರೀಮ್ ತಿಂತೀವಿ. ಟಾಚರು ಕೊಡ್ತಾರೆ ಟೀಚರು, ಸ್ಕೂಲಿಗೆ ಹೋಗಕ್ಕೆ ಬೇಜಾರು, ನಾನು ಕ್ಲಾಸಿಗೆ ಜೀರೋ ಗುರು. ಐಸ್ ಕ್ರೀಮ್ ಬಟರ್ ಸ್ಕಾಚ್ ಕೊಡಿ. ಹಚ್ಚಿಲ್ಲ ಬಟರ್ ಸ್ಕಾಚ್ 3 ಕೈ ಹಾಕ್ಬಿಟ್ಟು ನೀನು. ಹಾಯ್ ನೋಡಿ ಇವಾಗ ಮನೆಗೆ ರೀಚ್ ಆದ್ವಿ. 7 ಗಂಟೆ ಆಗಿದೆ. ಇಷ್ಟೊತ್ತಾಯಿತು. ಇವತ್ತಿನ ದಿನ ಹೆಂಗಿತ್ತು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಬಂದಿದ್ದೀವಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಟಯರ್ಡ್ ಆಯಿತು. ಹಾಯ್ ಇವಾಗ ಮನೆಗೆ ಬಂದ್ವಿ. ಫ್ರೆಶ್ ಅಪ್ ಆಗಬೇಕು. ಇವಾಗ ಡ್ರೆಸ್ ಚೇಂಜ್ ಮಾಡಾಯಿತು. ಇವಾಗ ಫ್ರೆಶ್ ಅಪ್ ಆಗಬೇಕು. ಇವತ್ತಿನ ಬ್ಲಾಗು ಈ ಥರ ಇತ್ತು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ದಿನದ ಲಾಗು, ಶನಿವಾರದ ಲಾಗು ನಿಮ್ಗೆಲ್ಲರಿಗೂ ಹೋಪ್ಫುಲಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.